ಹಾಯ್ ಎವ್ರಿವನ್. ಇವತ್ತು ನಾನು ನಿಮಗೆ ಅತಿ ಸರಳವಾಗಿ ನೀವು ಮನೆಯಲ್ಲಿಯೇ ಶುದ್ಧ ಮತ್ತು ಆರೋಗ್ಯಕರ ಅಲೋವೆರಾ ಜ್ಯೂಸ್ ಹೇಗೆ ತಯಾರಿಸ್ಬೋದು ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ನಾವು ಜ್ಯೂಸ್ ಮಾಡಬೇಕಂತಂದರೆ ಅಲೋವೆರಾ ಎಲೆ ಬೇಕು. ಅಲೋವೆರಾ ನಾವು ಆಯ್ಕೆ ಮಾಡಬೇಕಾದ್ರೆ ಅದು ಎಲೆ ದಪ್ಪವಾಗಿರಬೇಕು, ಹಸಿರು ಬಣ್ಣದಾಗಿರಬೇಕು, ಅದು ತಾಜಾ ಇರಬೇಕು, ಒಣಗಿರಬಾರ್ದು ಅಂತ ಅದನ್ನು ತೆಗೆದುಕೊಂಡು ಬಂದು ಅದನ್ನು ನೀರಿನಲ್ಲಿ ಒಂದು 20 ಮಿನಿಟ್ಸ್ ಇಡಬೇಕಾಗತ್ತೆ. ಅದಾದಮೇಲೆ ಎಲೆಯ ತುದಿಯನ್ನು ಅಥವಾ ಕಡೆಯ ಕಡ್ಡಿಗಳನ್ನು ಕತ್ತರಿಸಿ ಮಧ್ಯದಲ್ಲಿ ಲಾಂಗಿಟ್ಯೂಡ್ ಆಗಿ ಕತ್ತರಿಸಿ ಅದರಲ್ಲಿರುವಂತಹ ಲೋಳ ಅಥವಾ ಟ್ರಾನ್ಸ್ಪರೆಂಟ್ ಜೆಲ್ ಏನಿರುತ್ತೆ ಅದನ್ನು ಚಾಕುವಿನ ಸಹಾಯದಿಂದ ತೆಗೆದುಕೊಳ್ಬೇಕಾಗತ್ತೆ. ಜೆಲ್ ತೆಗೆದುಕೊಂಡಾದ್ಮೇಲೂ 2-3 ಬಾರಿ ತೊಳೆದ್ರೆ ಒಳ್ಳೆಯದು. ಯಾಕಂದರೆ ಅದರಲ್ಲಿ ಲ್ಯಾಟೆಕ್ಸ್ ಏನಿರುತ್ತಲ್ಲ ಅದು ಅಲೋವೆರಾ ಜ್ಯೂಸ್ ಒಳಗೆ ಮಿಕ್ಸ್ ಆದರೆ ಅದರದ್ದು ಟೇಸ್ಟು ಸರಿಯಾಗೋದಿಲ್ಲ ಮತ್ತು ಹೊಟ್ಟೆಗೆ ಕೆಟ್ಟ ಪರಿಣಾಮ ಸಹ ಉಂಟಾಗ್ಬೋದು. ಇದನ್ನು ಜೆಲ್ಲನ್ನು ಮಿಕ್ಸರ್ಗೆ ನಾವು ಹಾಕಿದ ಮೇಲೆ ಅದು ಎಲೆ ಉಳಿದಿರುತ್ತಲ್ಲ ಅದನ್ನು ನಮ್ಮ ಸ್ಕಿನ್ಗೆ ಯೂಸ್ ಮಾಡ್ಬೋದು, ಫೇಸ್ಗೆ ಯೂಸ್ ಮಾಡ್ಬೋದು. ಶುಚಿಯಾಗಿರೋ ಅಲೋವೆರಾ ಜೆಲ್ಲನ್ನು ಮಿಕ್ಸರ್ಗೆ ಹಾಕೋಕ್ಕಿಂತ ಮುಂಚೆ ಅದನ್ನು ನೀಟಾಗಿ ನಾವು ಕಟ್ ಮಾಡಬೇಕಾಗತ್ತೆ. ಅದರಲ್ಲಿ ಸ್ವಲ್ಪ ನೀರನ್ನು ಹಾಕಬೇಕಾಗತ್ತೆ. ಅಲೋವೆರಾ ಜೆಲ್ಲನ್ನು ಮುಖಕ್ಕೆ ಹಚ್ಚೋದ್ರಿಂದ ತ್ವಚೆ ತಾಜಾಗೊಳ್ತದೆ. ಮೊಡವೆ, ಕರಗಿದ ಚರ್ಮ, ಸುಕ್ಕುಗಟ್ಟಿದ ಚರ್ಮ ಸಮಸ್ಯೆಗಳಿಂದ ನಮಗೆ ಹೊರಬರುವಂತೆ ಮಾಡುತ್ತದೆ. ಸುಣ್ಣ ಬಿದ್ದ ಚರ್ಮ ಅಂತೀವಲ್ಲ, ಸನ್ಬರ್ನ್, ಅದು ಸಹ ಕಡಿಮೆ ಆಗ್ತದೆ. ಕೂದಲಿಗೆ ಹಚ್ಚಿದರೆ ತಲೆ ಚರ್ಮ ತಣ್ಣಗಾಗುತ್ತೆ, ಕೂದಲು ಬಿಳುಪಾಗೋದನ್ನು ಮತ್ತು ಕೂದಲು ಉದುರೋದನ್ನು, ಡ್ಯಾಂಡ್ರಫ್ ನಿವಾರಣೆ ಮಾಡ್ತದೆ. ಆಮೇಲೆ ಇದು ಮೆದುಳಿನ ಆರೋಗ್ಯಕ್ಕೂ ಒಳ್ಳೆಯದು. ತೀವ್ರ ಬಿಸಿಲಿನ ತೊಂದರೆ, ಉಷ್ಣತೆ ವಿರುದ್ಧ ಅಲೋವೆರಾ ಜೆಲ್ ಶಮನಕಾರಿ. ಗಾಯ ಇದ್ದಿದ್ರ ಮೇಲೆ ಹಚ್ಚಿದರೆ ಚರ್ಮ ಶೀಘ್ರವಾಗಿ ಚೇತರಿಸ್ಕೊಳ್ತದೆ. ಕೆಲವು ಸಂಶೋಧನೆಗಳು ಅಲೋವೆರಾ ಕೆಲವು ಆಂತರಿಕ ವ್ಯಾಧಿಗಳಿಗೆ ಸಹಾಯ ಮಾಡಬಹುದು ಎನ್ನುತ್ತದೆ. ಆದರೆ ನೇರವಾಗಿ ಸಸ್ಯವನ್ನು ಸೇವಿಸೋದ್ರಿಂದ ವೈದ್ಯರ ಸಲಹೆ ಇಲ್ಲದೆ ಮಾಡಬಾರ್ದು ಅಂಥೇಳಿ ನನಗನ್ಸುತ್ತೆ. ಜೀರ್ಣಕ್ರಿಯೆಗೂ ಸಹ ಇದು ಹೆಲ್ಪ್ ಮಾಡುತ್ತೆ. ಅಂದರೆ ಈ ಜ್ಯೂಸ್ ನಮಗೆ ಹಸಿವನ್ನು ಉತ್ತೇಜಿಸುತ್ತದೆ. ಗ್ಯಾಸ್ಟ್ರಿಕ್, ಬಾಯಿ ಒಣ, ಆಮ್ಲಪಿತ್ತ ಸಮಸ್ಯೆಗಳಿಗೆ ನಮಗೆ ಸಹಾಯ ಮಾಡ್ತದೆ. ಶರೀರದ ಡಿಟಾಕ್ಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತದೆ. ಇದರೊಳಗಿರೋ ನಮ್ಮ ದೇಹದೊಳಗಿರುವಂಥ ವಿಷಕಾರಿ ಪದಾರ್ಥಗಳನ್ನು ಹೊರಹಾಕುತ್ತದೆ. ಈಗ ನೋಡಿ, ಜಲ್ದ ಹಾಕಿದ ಮೇಲೆ ನಾನು ಕರಿಮೆಣಸು, ಜೀರಿಗೆ, ಸ್ವಲ್ಪ ಉಪ್ಪು, ಆಮೇಲೆ ನಿಂಬೆ ರಸನೂ ಸಹ ಹಾಕ್ತಿದ್ದೀನಿ. ನೀವು ಬೇಕಂದರೆ ಜೇನುತುಪ್ಪನ ಸಹ ಬೆರೆಸ್ಕೊಳ್ಬಹುದು. ಇದರೊಳಗೂ ನೀವು ವೆರೈಟಿ ಆಫ್ ಟೇಸ್ಟ್ ನೀವು ಇದು ಮಾಡ್ಬೋದು. ಸ್ವೀಟ್ ಬೇಕಿದ್ದರೆ ಜೇನುತುಪ್ಪ ಹಾಕ್ಕೊಬೋದು, ಇಲ್ಲ ಜಗ್ರಿನೂ ಬೇಕಂದರೆ ಹಾಕ್ಕೊಬೋದು, ಇಲ್ಲ ನಿಮಗೆ ಒಂಚೂರು ಡಿಫ್ರೆಂಟ್ ಫ್ಲೇವರ್ ಬೇಕಿತ್ತಂತಂದರೆ ನೀವು ಇದರೊಳಗೆ ನಿಮ್ಗೆ ಬೇಕಾದಂಥ ಕೆಲವೊಂದು ಫ್ರೂಟ್ಸನ್ನು ಸಹ ಹಾಕ್ಬೋದು. ಇನ್ನೊಂದು ಸಾರಿ ಅದು ಹೇಗೆ ಮಾಡ್ಬೋದು ಅಂತ ಹೇಳ್ತೀನಿ ನಿಮಗೆ. ಇದರೊಳಗೆ A, C, E ಮತ್ತು ಜಿಂಕ್ನಂತಹ ಪೋಷಕಾಂಶ ಇರೋದ್ರಿಂದ ಇದು ನಮ್ಮ ದೇಹ ಬಲಿಷ್ಠವಾಗೋದಕ್ಕೆ ಹೆಲ್ಪ್ ಮಾಡುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚಿಗೆ ಮಾಡ್ತದೆ. ಲಿವರ್ ಡಿಟಾಕ್ಸಿಫಿಕೇಷನ್ ಸಹ ಆಗುತ್ತೆ. ಮತ್ತೇನು ಹೇಳೋದಂದರೆ ಅಲೋವೆರಾ ಜ್ಯೂಸು ನಮ್ಮ ತ್ವಚೆ ಒರಟುತನ, ಒಣತೆಯನ್ನು ಹೋಗಿಸಿ ಸ್ಮೂತಾಗಿ ಆಗಲು ನಮ್ಗೆ ಹೆಲ್ಪ್ ಮಾಡುತ್ತೆ. ಮೆಲನಿನ್ ಹಾರ್ಮೋನ್ ನಿಯಂತ್ರಣಕ್ಕೂ ಸಹ ಸಹಾಯಕ ಆಗುತ್ತೆ. ಬ್ಲಡ್ ಶುಗರ್ ಇರೋದರಲ್ಲಿ ಇದು ಜ್ಯೂಸು ಇನ್ಸುಲಿನ್ ಕಾರ್ಯಕ್ಷಮತೆಯನ್ನು ಸಹ ಹೆಚ್ಚಿಸ್ತದೆ. ಶುಗರ್ ಲೆವೆಲ್ ಮಿತಿಯಲ್ಲಿ ಸಹಾಯ ಮಾಡ್ತದೆ. ಅಲೋವೆರಾ ತಯಾರಾದ ಯಾವುದೇ ಉತ್ಪನ್ನ ಬಳಸೋದಕ್ಕಿಂತ ಮುಂಚೆ ಒಂದು ಸತಿ ನಾವು ವೈದ್ಯರ ಸಲಹೆ ತೆಗೆದುಕೊಳ್ಳುವುದು. ಗರ್ಭಿಣಿಯರು, ಹಾಲಿನಿಂದ ಮಹಿಳೆಯರು, ಔಷಧ ಸೇವಿಸುತ್ತಿರೋ ಅಲೋವೆರಾ ಜ್ಯೂಸ್ ಸೇವಿಸುವ ಮುನ್ನ ವೈದ್ಯರ ಸಲಹೆ ಪಡೆದರೆ ಒಳ್ಳೆಯದು. ಹೆಚ್ಚು ಪ್ರಮಾಣದಲ್ಲಿ ಸೇವಿಸಿದರೆ ಡಯರಿಯಾ, ಹೊಟ್ಟೆನೋವು ಅಥವಾ ಇತರ ಪಾರದರ್ಶಕ ಪರಿಣಾಮಗಳು ಸಹ ಆಗಬಹುದು. ಇದನ್ನು 1 ಕಪ್ ಅಥವಾ 30-50 ಮಿಲಿ ಅಲೋವೆರಾ ಜ್ಯೂಸನ್ನು ನಾವು ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಬಹುದು. ಜ್ಯೂಸ್ ಕುಡಿಯೋ ಮೊದಲು ನೀರಿನಲ್ಲಿ ಇದನ್ನು ಬೆರೆಸುವುದು ಉತ್ತಮ. ದೈನಂದಿನ ಪಾನೀಯವಾಗಿ 2 ವಾರ ಅಥವಾ 1 ತಿಂಗಳ ಕಾಲ ನಾವು ಇದನ್ನು ಬಳಸಬಹುದು. ನೋಡಿ, ಇದು ಊಟದ 20 ನಿಮಿಷ ಮುಂಚೆ ನಾವು ಕುಡಿಯೋದು ಒಳ್ಳೆಯದು. ಕೆಲವರಿಗೆ ಬಿಸಿ ನೋವು ಇಳಿಯಲು ಸಹ ಇದೇನು ಮಾಡುತ್ತೆ, ಸಹಾಯ ಮಾಡುತ್ತದೆ. ತೂಕ ಇಳಿಕೆಗೂ ಸಹಾಯ ಮಾಡ್ತದೆ. ನಿಯಮಿತ ವ್ಯಾಯಾಮದ ಜೊತೆಗೆ ಇದನ್ನು ಮಾಡಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.